ಹೊಸ ವರ್ಷದ ಮೊದಲ ದಿನ ದೇವಾಲಯಗಳತ್ತ ಜನರು ಮುಖ ಮಾಡಿದ್ದಾರೆ. ರಾಜ್ಯಾದ್ಯಂತ ದೇವಸ್ಥಾನಗಳಲ್ಲಿ ಭಕ್ತರ ದಂಡೇ ಹರಿದು ಬರ್ತಾ ಇದೆ. ಎಲ್ಲ ಕಡೆ ವಿಶೇಷ ಪೂಜೆ ಪುನಸ್ಕಾರಗಳು ನೆರವೇರ್ತಾ ಇದೆ. ಹೊಸ ವರ್ಷದ ಮೊದಲನೇ ದಿನ ಸಹಜವಾಗಿ ನೆನ್ನೆ ಎಲ್ಲ ಪಾರ್ಟಿ ಮೂಡಲಿದ್ದಂತಹ ಜನ ಇವತ್ತು ದೇವಸ್ಥಾನಗಳತ್ತ ಮುಖ ಮಾಡಿದ್ದಾರೆ. ವರ್ಷದ ಮೊದಲ ದಿನ ಯಾವುದೇ ವಿಘ್ನಗಳು ಈ ವರ್ಷ ಬರದೇ ಇರಲಿ, ಎಲ್ಲವೂ ಕೂಡ ಒಳ್ಳೆಯದಾಗಲಿ. ಈ ವರ್ಷ ಕಹಿ ಕಡಿಮೆ ಆಗಲಿ, ಸಿಹಿ ಜಾಸ್ತಿ ಆಗಲಿ. ಈ ವರ್ಷ ಎಲ್ಲವೂ ಕೂಡ ಒಳ್ಳೆಯದಾಗಲಿ. ವಿದ್ಯಾಭ್ಯಾಸ ಇರಬಹುದು, ಹಣಕಾಸಿನ ಸಮಸ್ಯೆ ಪ್ರತಿಯೊಂದಕ್ಕೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ರಾಜ್ಯಾದ್ಯಂತ ದೇವಸ್ಥಾನಗಳಲ್ಲಿ ಭಕ್ತರ ದಂಡೆ ಹರಿದು ಬರ್ತಾ ಇದೆ. ಬೆಂಗಳೂರಿನ ಹಲವು ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ಜನರು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ವಿಶೇಷ ಪೂಜೆಯನ್ನ ಮಾಡ್ತಾ ಇದ್ದಾರೆ. ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಈಗ ಆಲ್ರೆಡಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಕೂಡ ದೇವಸ್ಥಾನಗಳಿಗೆ, ಬೇರೆ ಬೇರೆ ದೇವಸ್ಥಾನಗಳಿಗೆ, ಅವರವರ ಮನೆ ಹತ್ರ ಇರುವಂಥ ದೇವಸ್ಥಾನಕ್ಕೂ ಅಥವಾ ಯಾರಿಗಾದ್ರೂ ತಮ್ಮ ಇಷ್ಟ ದೇವರು ಅಂತ ಇರ್ತಾರೆ, ಆ ದೇವಸ್ಥಾನಕ್ಕೆ ಹೋದ್ರೆ ನಮಗೆ ನೆಮ್ಮದಿಯಪ್ಪ ಅಂತ ಅಂದ್ಕೊಳ್ಳೋರು ಬಹಳಷ್ಟು ಜನ ಇರ್ತಾರೆ. ಅಂಥ ದೇವಸ್ಥಾನಗಳಿಗೆ ಹೋಗಿ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳಲ್ಲಿ ಜನರು ಭಾಗಿಯಾಗ್ತಾ ಇದ್ದಾರೆ. ದೇವರ ಹತ್ರ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಎಲ್ಲವೂ ಕೂಡ ಒಳ್ಳೆಯದಾಗಲಿ, ಇಷ್ಟಾರ್ಥ ಸಿದ್ಧಿಯಾಗಲಿ ಬರುವಂಥ ದಿನಗಳಲ್ಲಿ ಅನ್ನುವಂಥ ಪ್ರಾರ್ಥನೆಯನ್ನ ದೇವರ ಹತ್ರ ಮಾಡ್ಕೊಳ್ತಾ ಇದ್ದಾರೆ. ಸದ್ಯ ಬೆಂಗಳೂರಿನ ಮಲ್ಲೇಶ್ವರದಲ್ಲಿರುವಂತಹ ಕಾಡು ಮಲ್ಲೇಶ್ವರ ದೇವಸ್ಥಾನದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ನಮ್ಮ ಪ್ರತಿನಿಧಿ ಸುಷ್ಮಿತಾ ಕಾಡು ಮಲ್ಲೇಶ್ವರ ದೇವಾಲಯದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶುಭೋದಯ ಸುಷ್ಮಿತಾ, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಿಮಗೆ. ಸದ್ಯ ನಿನ್ನೆ ಎಲ್ಲ ಪಾರ್ಟಿ ಮೂಡ್ನಲ್ಲಿದ್ದಂತಹ ನಾಡಿನ ಜನ ಇವತ್ತು ಬೇರೆ ಬೇರೆ ದೇವಸ್ಥಾನಗಳತ್ತ ಮುಖ ಮಾಡ್ತಾ ಇದ್ದಾರೆ. ಅದರಲ್ಲೂ ಬೆಂಗಳೂರಲ್ಲಿ ಪ್ರಮುಖವಾದಂತಹ ದೇವಸ್ಥಾನದಲ್ಲಿ ಒಂದು ಕಾಡು ಮಲ್ಲೇಶ್ವರ ದೇವಸ್ಥಾನ. ಸದ್ಯ ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಗಳು ಹೇಗೆ ನಡೀತಾ ಇದೆ? ಸಿಂಧೂರ, ನಿಮಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನಿನ್ನೆ ಎಲ್ಲರೂ ಕೂಡ ಪಾರ್ಟಿ ಮೂಡಲ್ಲಿದ್ದರು. ಇವತ್ತು ಎಲ್ಲರೂ ಕೂಡ ದೇವರ ಮೊರೆ ಹೋಗಿದ್ದಾರೆ. ಇವತ್ತಿನಿಂದ 2024 ಶುರು ಆಗ್ತಾ ಇದೆ. ಹೀಗಾಗಿ ಎಲ್ಲರೂ ಕೂಡ 24ರಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ದೇವರ ಬಳಿ ಮೊರೆ ಹೋಗಿದ್ದಾರೆ. ಸದ್ಯ ನೀವು ನೋಡ್ತಾ ಇರ್ಬೋದು ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲಿ ಯಾವ ರೀತಿಯಲ್ಲಿ ದೇವರಿಗೆ ಅಲಂಕಾರ ಮಾಡಿದ್ದಾರೆ. ಹಾಗೆ ಭಕ್ತಾದಿಗಳು ಕೂಡ ಬೆಳಗ್ಗೆಯಿಂದಲೇ ಬಂದು ದೇವರ ಮೊರೆ ಹೋಗ್ತಾ ಇರುವಂಥದ್ದು. 2024 ಹೊಸ ವರ್ಷ ಶುರು ಆಗ್ತಿದೆ. ಹೊಸ ವರ್ಷದಲ್ಲಿ ಕೆಲವೊಂದಿಷ್ಟು ಪ್ಲ್ಯಾನ್ಗಳನ್ನ ಜನರು ಇಟ್ಕೊಂಡಿರ್ತಾರೆ. ಆ ಒಂದು ಪ್ಲ್ಯಾನ್ ಸುಸೂತ್ರವಾಗಿ ಆಗಲಿ ಅಂತ ಹೇಳಿ ಇಲ್ಲೆಲ್ಲರೂ ಕೂಡ ದೇವರ ಬಳಿ ಮೊರೆ ಹೋಗ್ತಾ ಇರುವಂಥದ್ದು. ಇದ್ರ ಜೊತೆಗೆ ದೇವರಿಗೂ ಕೂಡ ಬೆಳಗ್ಗೆಯಿಂದ ವಿಶೇಷ ಅಭಿಷೇಕ, ಪೂಜೆ ಪುನಸ್ಕಾರಗಳು ಕೂಡ ನಡೀತಾ ಇರುವಂಥದ್ದು. ಹಾಗೆ ಬರುವಂತಹ ಜನರು ಎಲ್ಲರೂ ಕೂಡ ಅರ್ಚನೆಯನ್ನು ಮಾಡಿಸ್ತಾ ಇರುವಂಥದ್ದು. ಇಡೀ ಕುಟುಂಬಕ್ಕೆ ಒಳ್ಳೆಯದಾಗಲಿ, ಇಡೀ ನಾಡಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ದೇವರ ಮೊರೆ ಹೋಗ್ತಾ ಇರುವಂಥದ್ದು. ವಿಶೇಷವಾಗಿ ಕಾಡುಮಲ್ಲೇಶ್ವರ ದೇವಸ್ಥಾನ ಅಂತ ಹೇಳಿದ್ರೆ ಭಕ್ತಾದಿಗಳಿಂದನೇ ಕೂಡಿರುತ್ತೆ. ಅದರಲ್ಲಿ ಇವತ್ತು ಸೋಮವಾರ ಆಗಿರೋದ್ರಿಂದ ದೇವರಿಗೂ ಕೂಡ ವಿಶೇಷ ಪೂಜೆಗಳನ್ನೆಲ್ಲ ಮಾಡಿ ಬೆಳಗ್ಗೆ 5 ಗಂಟೆಯಲ್ಲೇ ದೇವರಿಗೂ ಕೂಡ ವಿಶೇಷ ಪೂಜೆಗಳನ್ನು ಕೂಡ ಮಾಡಲಾಗಿತ್ತು. ಅದ್ರ ಜೊತೆಗೆ ದೇವರನ್ನು ಕೂಡ ನೀವು ನೋಡ್ತಾ ಇರ್ಬೋದು, ಎಷ್ಟು ಬಹಳ ಸುಂದರವಾಗಿ ಅಲಂಕಾರ ಮಾಡಿರುವಂಥದ್ದು, ಹೂಗಳಿಂದ ಅಲಂಕಾರ ಮಾಡ್ತಾ ಇರುವಂಥದ್ದು. ನಮ್ಮ ಜೊತೆ ಭಕ್ತರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮ್ಯಾಮ್, ಹ್ಯಾಪಿ ನ್ಯೂ ಇಯರ್. ಹೊಸ ವರ್ಷ ಶುರು ಆಗ್ತಾ ಇದೆ. ನಿಮ್ಮ ಹೊಸ ವರ್ಷದ ಪ್ಲ್ಯಾನ್ಗಳೇನು, ಯಾವೆಲ್ಲ ರೀತಿ ಆಗಿರಬೇಕು ಅಂತ? ಆ್ಯಕ್ಚುಲಿ ನಮ್ಮದು ಮೊದಲಿಗೆ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ದೇವರು ಆಯುರ ಆರೋಗ್ಯ ಅಷ್ಟೈಶ್ವರ್ಯ ಸಿದ್ಧಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಸೊ ಬೇಸಿಕಲಿ ನಮ್ಮದು ಬಿಸ್ನೆಸ್ ಫೀಲ್ಡ್ ಆಗಿರೋದ್ರಿಂದ ಇನ್ನು ಬಿಸ್ನೆಸ್ಸಲ್ಲಿ ಗ್ರೋತ್ ಆಗಲಿ. ಸೊ ಹಂಗೆ ನನ್ನ ಮಗಳು ಆ್ಯಕ್ಚುಲಿ ಬೇಸಿಕಲಿ ಚೈಲ್ಡ್ ಆ್ಯಕ್ಟರು. ಶಿ ಈಸ್ ಡಿಫ್ರೆಂಟ್ ರೋಲ್ಸ್ನ ಮಾಡಿದ್ದಾಳೆ. ಸೊ ಅದು 2024ಅಲ್ಲಿ ರಿಲೀಸ್ ಆಗ್ತಾ ಇದೆ. ಸೊ ಐ ಆಮ್ ಸೋ ಎಕ್ಸೈಟೆಡ್. ಸೊ ಅವಳಿಗೆ ಇನ್ನೂ ಹೆಚ್ಚಿನ ಅವಕಾಶಗಳು ಸಿಗಲಿ ಅಂತ ಕೇಳ್ಕೊತೀನಿ. ಯಾವೆಲ್ಲ ರೀತಿಯಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಮ್ಯಾಮ್ ಇವತ್ತು ಹೊಸ ವರ್ಷ ಸೆಲೆಬ್ರೇಷನ್ ಮಾಡಬೇಕು ಅಂತ? ಟೆಂಪಲ್, ದೇವಸ್ಥಾನಕ್ಕೆ ಹೋಗಿ ಬರೋದು, ಆ ಥರ ಅಷ್ಟೇ. ಸೊ ನಮ್ಮ ಜೊತೆ ಅಂದರೆ ಚೈಲ್ಡ್ ಆರ್ಟಿಸ್ಟ್ ಅಂತ ಹೇಳಿದ್ರು, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಅವ್ರಿಗೆ ಏನು ಪ್ಲ್ಯಾನ್ಸ್ ಇದೆ ಅಂತ. ಹಾಯ್, ಇವತ್ತು ನ್ಯೂ ಇಯರ್ ಇದೆ. ಸೊ ನಿಮ್ಮ ಪ್ಲ್ಯಾನ್ಸ್ ಏನು? ಮೊದಲನೇದಾಗಿ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ನಂಗೆ ಪ್ಲ್ಯಾನ್ಸ್ ಏನಿದೆ ಅಂದರೆ ನನ್ನ ಫಿಲಮ್ಸ್ ಎಲ್ಲ 2024 ರಿಲೀಸ್ ಆಗ್ತದೆ. ಐ ಆಮ್ ಸೊ ಎಕ್ಸೈಟೆಡ್. ಅದು ರಿಲೀಸ್ ಆದರೆ ನಂಗೆ ಸಾಕು.
ಹ್ಯಾಪಿಯಾಗಿ. ಓಕೆ, ಎಜುಕೇಷನ್ ಸ್ಕೂಲಲ್ಲೆಲ್ಲ ಹೋಗ್ಬೇಕಾದ್ರೆ ಯಾವ ರೀತಿ ಅಂದರೆ ಲೈಕ್ ಸ್ಟಡೀಸಲ್ಲಿ ಯಾವ ರೀತಿ ಓದಬೇಕು ಅಂತೆಲ್ಲ ಅಂದ್ಕೊಂಡಿದ್ದೀರಾ? ಚೆನ್ನಾಗಿ ಓದಬೇಕು ಅಂತ. ಇದಿಷ್ಟು ಏನು ಸುಂದರ ಪುಟ್ಟ ಮಗು ಕೂಡ ಹೇಳ್ತಾ ಇರುವಂಥದ್ದು. ಆ ಒಂದು ಮಗುವಿನ ಫಿಲ್ಮು ಕೂಡ ರಿಲೀಸ್ ಆಗುತ್ತೆ. ಆ ಒಂದು ಫಿಲ್ಮ್ ರಿಲೀಸ್ ಆಗಲಿ ಅಂತ ಆ ಮಗು ಈ ವರ್ಷ ದೇವರಲ್ಲಿ ಬಂದು ಬೇಡ್ಕೊಳ್ತಾ ಇರ್ಬೋದು. ಒಟ್ಟಿನಲ್ಲಿ ಎಲ್ಲರೂ ಕೂಡ ಬಹಳ ಖುಷಿಯಿಂದ ನ್ಯೂ ಇಯರ್ನ ವೆಲ್ಕಮ್ ಮಾಡಿದ್ದಾರೆ. ಅದೇ ರೀತಿ ನ್ಯೂ ಇಯರ್ ಸೆಲೆಬ್ರೇಷನ್ನು ಕೂಡ ದೇವರ ಮೊರೆ ಹೋಗಿ ದೇವರ ಬಳಿ ಬೇಡ್ಕೊಂಡು ನ್ಯೂ ಇಯರ್ ಚೆನ್ನಾಗಿರಲಿ ಅಂತ ಎಲ್ಲರೂ ಕೂಡ ಆಶಿಸ್ತಾ ಇರುವಂಥದ್ದು ಸಿಂಧೂರ. ಧನ್ಯವಾದ ಸುಷ್ಮಿತಾ ತಮ್ಮೆಲ್ಲ ಮಾಹಿತಿಗಾಗಿ.